ವೆಲ್ಕಮ್ ಟು ಡೇ ಒನ್ ಆಫ್ 1 year ವಿತ್ ಮೀ. ಸೊ ಇವತ್ತಿನ ಮಿನಿ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರಿಗೂ ಒಂದು ಸೂಪರ್ ಆಗಿರುವಂತಹ ಅವರೆಕಾಳು ಸಾರು ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಫೇವ್ರೆಟ್, ನನಗೂ ಕೂಡ. ಯೂಶ್ವಲ್ ಆಗಿ ಎಲ್ಲರೂ ಅವರೆಬೇಳೆ ಸಾರು ಮಾಡಿರ್ತಾರೆ, ಬಟ್ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ಈ ರೆಸಿಪಿಗೆ ಅವರೆಕಾಳನ್ನ ಚಿಲ್ಕಿಸ್ಕೋಬೇಕಾಗಿಲ್ಲ, ಡೈರೆಕ್ಟಾಗಿ ಕಾಳು ಹಾಕಿ ಮಾಡ್ಬೋದು. ಈ ರೆಸಿಪಿನ ಕೆಲವೊಬ್ಬರು ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನೂ ಮಾಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ತೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಮದುವೆ ಆಗೋಕ್ಕೆ ಮುಂಚೆ ನಾನು ಅಮ್ಮನಿಗೆ ಹೇಳ್ತಾ ಇದ್ದೆ, ಅಮ್ಮ ಹೆಂಗಮ್ಮ ಎಲ್ಲ ಅಡುಗೆನೂ ಮಾಡ್ತೀಯಾ, ನಿಂಗೆ ಬೋರ್ ಆಗೋದಿಲ್ವಾ ಯಾವಾಗಲೂ ಅಡುಗೆ ಮಾಡೋಕ್ಕೆ ಅಂತ ಕೇಳ್ತಿದ್ದೆ. ಬಟ್ ಇವಾಗ ಅದೇ ಮಾತನ್ನು ನನ್ನ ಹಸ್ಬೆಂಡ್ ನನಗೆ ಹೇಳ್ತಾನೆ, ನಿನಗೆ ಯಾವಾಗಲೂ ಅಡುಗೆ ಮಾಡ್ತೀಯಲ್ಲ, ನಿನಗೆ ಬೋರ್ ಆಗಲ್ವಾ ಅಂತ. ಬಟ್ ನನಗೆ ಇವಾಗ ಹಂಗೆ ಅನಿಸಲ್ಲ. ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ನಾವು ಅದನ್ನು ಬೇಜಾರು ಮಾಡ್ಕೊಳ್ದೆ ಮಾಡಲೇಬೇಕಾಗುತ್ತೆ. ಬೇಜಾರು ಅಂತ ಕೂತ್ಕೊಂಡ್ರೆ ಜೀವನ ಮುಂದಕ್ಕೆ ಹೋಗಲ್ಲ. ಬಟ್ ನನಗೆ ಮುಂಚೆಯಿಂದನೂ ಕುಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಇವಾಗ ಖುಷಿಯಾಗೇ ಮಾಡ್ತೀನಿ, ಬೇಜಾರು ಮಾಡ್ಕೊಂಡು ಏನು ಮಾಡಲ್ಲ. ಸೊ ಇದ್ರದ್ದು ಕಂಪ್ಲೀಟ್ ರೆಸಿಪಿನ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಅಬ್ಬಾ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಅನಿಸುತ್ತೆ. ನನಗಂತೂ ಇದು ತುಂಬಾ ಫೇವ್ರೇಟ್. ನೀವು ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ. ಸಿ ಯು ಟುಮಾರೋ, ಬಾಯ್.